ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಬೆಂಡೆಕಾಯಿನ ಉಪಯೋಗಿಸಿಕೊಂಡು ಕಾಯಿ ರಸವನ್ನು ಯಾವತ್ತಾದರೂ ನೀವು ತಿನ್ನದೇ ಇದ್ದರೆ ಈ ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ ನೋಡಲೇಬೇಕು. ಬರೀ ಅನ್ನದ ಜೊತೆಗೆ ಅಂತಲೂ ಅಲ್ಲ, ಒತ್ತು ಶಾವಿಗೆನೋ ಇಡ್ಲಿಗೋ ಅವಕ್ಕೆಲ್ಲದಕ್ಕೂ ಸೂಪರ್ ಆದಂತಹ ಕಾಂಬಿನೇಷನ್. ಮಂಗಳೂರು ಕಡೆ ಹೆಚ್ಚಾಗಿ ಇದನ್ನು ಮಾಡ್ತೀವಿ ಕಾಯಿ ರಸ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಈ ಬೆಂಡೆಕಾಯಿಯಿಂದ ಕಾಯಿ ರಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬೆಂಡೆಕಾಯಿಯಿಂದ ಕಾಯಿ ರಸವನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಬೆಂಡೆಕಾಯಿನ ನೀವು ಚೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಂಗಳೂರು ಕಡೆ ಸಿಕ್ಕುವಂತಹ ಊರ ಬೆಂಡೆಕಾಯಿನ ತಗೊಂಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸಿಕ್ಕಿಲ್ಲ ಅಂತಂದರೆ ನೀವು ತುಂಬ ಹಸಿರಾಗಿರುತ್ತಲ್ಲ ಆ ಥರದ ಬೆಂಡೆಕಾಯಿನ ಕೂಡ ತಗೊಳ್ಬೋದು. ಈಗ ಇದನ್ನು ಹೆಚ್ಕೊಳ್ಳುವಂತಹ ರೀತಿಯನ್ನು ನೋಡೋಣ ಬನ್ನಿ. ಕಾಯಿ ರಸಕ್ಕೆಲ್ಲ ಹೆಚ್ಕೊಳ್ಳುವಾಗ ತುಂಬ ದೊಡ್ಡಕ್ಕೆ ನಾವು ಉದ್ದಕ್ಕೆ ಹೆಚ್ಕೊಳ್ಳೋದಿಲ್ಲ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಉದ್ದಕ್ಕಾಗಿ ಮಾತ್ರ ಹೆಚ್ಕೊಳ್ಳೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ಥರನೇ ಹೆಚ್ಕೊಳ್ಳಿ. ಈಗ ಪ್ರತಿಯೊಂದು ಬೆಂಡೆಕಾಯನ್ನು ಕೂಡ ಅದೇ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಳ್ಳೋಣ ಬನ್ನಿ. ನೋಡಿ, ಎಲ್ಲ ಬೆಂಡೆಕಾಯನ್ನು ಸಹ ಒಂದೇ ಸೈಜಲ್ಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಟ್ ಮಾಡಿದಂತಹ ಈ ಹೋಳುಗಳನ್ನು ಇನ್ನೀಗ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಈ ಬೆಂಡೆಕಾಯಲ್ಲಿರುವಂತಹ ಲೋಳೆ ರಸವನ್ನು ಅಥವಾ ಲೋಳೆ ಅಂಶವನ್ನು ತೆಗೆಯೋದಕ್ಕೆ ಹುಣಸೆ ಹಣ್ಣನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ, ನೆನೆ ಹಾಕ್ಕೊಳ್ಬೇಕು. ಅದಕ್ಕಾಗಿ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ಒಂದು 5 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷಗಳ ನಂತರ ಇದರ ರಸವನ್ನು ತೆಗೆದು ನಾವೀಗ ಬೆಂಡೆಕಾಯಿ ಹೋಳನ್ನು ಹೆಚ್ಚಿ ಇಟ್ಟಿದ್ದೀವಲ್ಲ ಪಾತ್ರೆಗೆ ಹಾಕಿ ಅದಕ್ಕೆ ಹಾಕ್ಕೊಂಡು ಮೇಲಿಂದ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋಣ. ಒಂದು ಕುದಿ ಬಂದಾದ ನಂತರ ಇದಕ್ಕೆ ಇನ್ನೀಗ ಬಾಕಿ ಇರುವಂತಹ ಉಪ್ಪು ಆಗಿರ್ಬೋದು, ಬೆಲ್ಲ ಇವೆಲ್ಲವನ್ನು ಹಾಕ್ತಾ ಬರಬೇಕು. ಈಗಾಗಲೇ ಹದ ಒಂದು ಕುದಿ ಬರ್ತಾ ಇದೆ, ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲವನ್ನು ಮುಂದಾಗಿ ಹಾಕ್ಕೊಳ್ಬೇಕು. ಕಾಯಿ ರಸವನ್ನು ಯಾವತ್ತೂ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿಯೇ ನಾವು ಮಾಡ್ತೀವಿ. ಈಗಾಗಲೇ ಬೆಲ್ಲವನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಇನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಂತರ ಈಗ ತೆಗೆದು ತೋರಿಸ್ತಾ ಇದ್ದೀನಿ 3 ನಿಮಿಷದ ಬಳಿಕ. ನೋಡಿ, ಬೆಂಡೆಕಾಯಿ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಬೇಗನೆ ಇದು ಮೆತ್ತಗಾಗೋಗುತ್ತೆ. ಈಗಾಗಲೇ ಬೆಂದಾಗಿದೆ ಇದು. ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಮುಚ್ಚಳವನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಇದಕ್ಕೆ ಮಸಾಲೆಯನ್ನು ಹುರ್ಕೊಳ್ಬೇಕು. ಅದಕ್ಕಾಗಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಂತರ ಇಲ್ಲಿ ಈ ಮಸಾಲೆ, ಕಾಯಿ ರಸಕ್ಕೆ ಮಸಾಲೆ ಅಂತ ಜಸ್ಟ್ ತುಂಬ ಏನು ಹಾಕೋದಕ್ಕಿಲ್ಲ, ತುಂಬ ಕಡಿಮೆ ಪದಾರ್ಥ ಸಾಕಾಗುತ್ತೆ ಇದಕ್ಕೆ. ಈಗಾಗಲೇ 1 ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಇಲ್ಲಿ ಹಾಕ್ಕೊಳ್ಬೇಕು. ನಂತರ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 4 ಆಗುವಷ್ಟು ಹಾಕಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಂತರ ಲೋ ಫ್ಲೇಮಲ್ಲೇ ಇದನ್ನು ತುಂಬ ಅಂದರೆ ಕಲರ್ ಚೇಂಜ್ ಆಗಬೇಕು. ಈ ಉದ್ದಿನಬೇಳೆ ಕಲರೆಲ್ಲ ಕೆಂಪಾಗಬೇಕು. ಇನ್ನೂ ಹಾಕಿರುವಂತಹ ಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ ಆಗ್ಬೋದು, ಇದರದ್ದೆಲ್ಲ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಈಗಾಗಲೇ ಮಸಾಲೆಯನ್ನೆಲ್ಲ ನೋಡಿ ಹುರ್ಕೊಂಡಿದ್ದಾಯಿತು. ಉದ್ದಿನಬೇಳೆ ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಕೆಂಪು ಕಲರಿಗೆ ಟರ್ನ್ ಆಯಿತಲ್ಲ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇಷ್ಟಾಗಿದೆ. ಈ ಹುರಿದಿರುವಂತಹ ಮಸಾಲೆಯನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಅರ್ಧ ತೆಂಗಿನಕಾಯನ್ನು ಇಲ್ಲಿ ತಗೊಂಡಿದ್ದೀನಿ. ಅದನ್ನು ಹೆರೆದು ಈಗ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಹುರಿದಿರುವಂತಹ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು. ಈಗಾಗಲೇ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ, ತಣ್ಣಗಾದ ನಂತರವೇ ಹಾಕ್ಕೊಳ್ಳಿ. ಇನ್ನು ಹಾಕುವಂಥದ್ದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೀವು ರುಬ್ಬುವಾಗ ಕೂಡ ಹಾಕ್ಕೊಳ್ಬೋದು ಅಥವಾ ಬೇಯುವಾಗ ಕೂಡ ಹಾಕ್ಕೊಳ್ಬೋದು, ಆಪ್ಷನ್ ಅದು, ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಬೋದು. ಈಗಾಗಲೇ ನಾನಿಲ್ಲಿ ರುಬ್ಬುವಾಗ ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಇನ್ನು ನುಣ್ಣಗೆ ಅಂದರೆ ಎಷ್ಟು ಫೈನಾಗಿ ರುಬ್ಬೋದಕ್ಕೆ ಆಗುತ್ತೋ ಅಷ್ಟು ಫೈನಾಗಿ ರುಬ್ಕೊಳ್ಳಿ, ಅಷ್ಟೇ ಚೆನ್ನಾಗಿ ಕಾಯಿ ರಸ ಕೂಡ ಬರುತ್ತೆ. ಈಗಾಗಲೇ ನಾನು ತುಂಬ ಅಂದರೆ ತುಂಬ ಫೈನಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿರುವಂತಹ ಈ ಮಸಾಲೆಯನ್ನು ನಾವಾಗಲೇ ಬೇಯಿಸಿಟ್ಟಂತಹ ಬೆಂಡೆಕಾಯಿ ಹೋಳಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಜಾಸ್ತಿ ಇದು ಕುದಿಬೇಕಾಗತ್ತೆ. ಒಂದು ನಿಮಿಷ ಅಥವಾ 2 ನಿಮಿಷದ ಕಾಲ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಇನ್ನು ನೀರು ಮಾಡೋದಕ್ಕೆ ಅಂತ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ನೀರು ಮಾಡ್ಕೊಳ್ಳಿ. ಜಾಸ್ತಿ ಇದನ್ನು ನೀರು ಮಾಡ್ಕೊಳ್ಳೋದಕ್ಕೆ ಅಂತ ಬರೋದಿಲ್ಲ. ಕಾಯಿ ರಸ ಆದ್ದರಿಂದ ಸ್ವಲ್ಪ ಅದು ದಪ್ಪಕ್ಕೇ ಇರಬೇಕಾಗುತ್ತೆ. ಈಗಾಗಲೇ ಒಮ್ಮೆ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಹದವನ್ನು. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಬೋದು. ನಾವು ಉದ್ದಿನ ಬೇಳೆಯನ್ನು ಸಹ ಹಾಕಿರೋದ್ರಿಂದ ತಣ್ಣಗಾದ ನಂತರ ಇನ್ನೂ ಅದು ಥಿಕ್ನೆಸ್ ಬರುತ್ತೆ.
ಹಾಗಾಗಿ ಇನ್ನೊಂದು 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನೀರನ್ನೆಲ್ಲ ಹಾಕಿದ್ದಾಯಿತು. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅಥವಾ ಬೆಲ್ಲವನ್ನು ನೀವು ಹದ ನೋಡಿಕೊಂಡು ಬೇಕಿದ್ದರೆ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಕುದಿ ಬಂದ ನಂತರ, ಒಂದು ನಿಮಿಷ ಇದನ್ನು ಸರಿಯಾಗಿ ಕುದಿಸ್ಬೇಕು. ನೋಡಿ, ಇದು ಚೆನ್ನಾಗಿ ಈಗ ಕುದೀತಾ ಇದೆ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಕೆಳಗಡೆ ಇಳಿಸಿ ಇದಕ್ಕೆ ಸೂಪರ್ ಆದಂತಹ ಒಗ್ಗರಣೆಯನ್ನು ಕೊಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಸೌಟಲ್ಲಿ. ನಂತರ ಇದಕ್ಕೆ ಸಾಸಿವೆ ಕಾಳನ್ನು ಹಾಕ್ಕೊಳ್ಬೇಕು. ಇನ್ನು ಬ್ಯಾಡಗಿ ಮೆಣಸಿನ್ಕಾಯನ್ನು ಒಂದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕೊನೆಯದಾಗಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೆ. ಸೂಪರ್ ಆಗಿರುವಂತಹ ಒಗ್ಗರಣೆ ಕೂಡ ರೆಡಿಯಾಗುತ್ತೆ. ಈಗಾಗಲೇ ಕಾಯಿ ರಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಈ ಕಾಯಿ ರಸವನ್ನು ಇನ್ನೂ ನೀವು ಬರೀ ಊಟದ ಜೊತೆಗಿಂತನೂ ಅಲ್ಲ, ಒತ್ತು ಶಾವಿಗೆ ಇರುತ್ತೆ ನೋಡಿ, ಅದಕ್ಕೆ ಕೂಡ ತುಂಬಾ ಸೂಪರ್ ಆದಂತಹ ಕಾಂಬಿನೇಷನ್. ಅದರ ಜೊತೆಗೆ ಇಡ್ಲಿ ಸಾಂಬಾರಿಗೆ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆಗಂತೂ ಅಲ್ಟಿಮೇಟ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಇವತ್ತಿನ ಈ ಬೆಂಡೆಕಾಯಿ ಕಾಯಿ ರಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.